ಚಿನ್ನಯ್ಯ ನಿಮ್ಮನ್ನ ಹೊಡೆದಿದ್ದಾರಂತೆ, ಹೌದಾ? ನಿಮ್ಮನ್ನ ಹೊಡೆದ್ರಂತೆ ಚಿನ್ನಯ್ಯ. ಅಲ್ಲ, ಚಿನ್ನಯ್ಯ ಹೊಡೆದಿರೋದು, ಚಿನ್ನಯ್ಯನಿಗೆ ಹೊಡೆದು ಚಿನ್ನಯ್ಯ ನನಗೆ ಹೊಡೆದು. ನಿಮ್ಗೆ ಹೊಡೆದ್ರು ಚಿನ್ನಯ್ಯ? ಚಿನ್ನಯ್ಯ ನನಗೆ ಹೊಡೆದಿರೋದು. ಚಿನ್ನಯ್ಯನಿಗೆ SP ಸೈಮನ್ ಅವರು ಹೊಡೆದಿದ್ದಾರೆ. SIT ಸೈಮನ್ ಹ್ಮ್ SP ಆಗಿದ್ದವರು ಹ್ಮ್ ಅವರು ಹೊಡೆದು ಆ ನಂತರ ಅವ ನನಗೆ ಹೊಡೆದಿರೋದು. ಹ್ಮ್ ಹೊಡ್ಸಿದ್ದ? ಹೌದು. ಅಲ್ಲ, ಈಗ ಸತ್ಯನೇ ಇದು. ನಾನು ಒಂದು ಪ್ರಶ್ನೆ. ಈಗ ಚಿನ್ನಯ್ಯಗೆ ಹೊಡೆದಿದ್ರು, ಹೌದು ಅದಾದ ನಂತರ ಚಿನ್ನಯ್ಯ ನಿಮಗೆ ಹೊಡೆದ್ರು. ಹೌದು. ಇದನ್ನ ಚಿನ್ನಯ್ಯ ಹೊಡೆದ್ರು ಅಂತ ಹೇಳ್ಬೇಕಾ ಅಥವಾ ಹೊಡೆಸಿದ್ರು ಅಂತ ಹೇಳ್ಬೇಕಾ? ಯಾರು ಅದು ಹೊಡೆಸಿರೋದು? ಹೊಡೆಸಿರೋದು. ಅಂದ್ರೆ ಪೊಲೀಸ್ ಅವರು, SIT ತಂಡದವರು ನಿಮ್ಮನ್ನ ಹೊಡೆಸಿದ್ರು. ಹೌದು, ಹೊಡೆಸಿರೋದು. ಅದು ಹೊಡೆಸಿದ್ರು. ನೇರವಾಗಿ ಹೊಡೆದಿಲ್ಲ. ಏನ್ ರೀಸನ್, ಏನಾಯ್ತು? ಇದನ್ನ ಕೇಳಿದ್ರು, ನನಗೆ ಬಂದ್ಬಿಟ್ಟು ಕೇಳುದು, ನೀನ್ ಮಾಡ್ರಲ್ವಾ ಅಂತ. ನನಗೆ ವಿಷಯನೇ ಗೊತ್ತಿಲ್ಲ, ಅವನಿಗೆ ಗೊತ್ತಿರೋ ವಿಷಯನೇ ಷಡ್ಯಂತ್ರ ಅಂತ. ಏನು ಷಡ್ಯಂತ್ರ? ನಾನು ಅವಾಗ ಕೇಳಿದೆ, ನೀನೇ ತಾನೇ ಇದಷ್ಟೆಲ್ಲ ಮಾಡಿ ಹಾಕ್ರಿ, ನೀನೇ ತಾನೇ ಅಂತ ನಾನು ಹೇಳಿದೆ. ಅವ ಮಾತಿನ ಚಕಮಕಿ ಆಯ್ತು. ಈ ವಿಷಯ ಆಗುವಾಗ ಇವರು ಅವನಿಗೆ ಹೊಡೆದು ಕೇಳು ಅಂತ. ಆ ರೀತಿಯಲ್ಲಿ ಅವನಿಗೆ ಚಿನ್ನಯ್ಯನಿಗೆ ಹೊಡೆದು ನನಗೆ ಹೊಡೆಸಿರೋದು. ಚಿನ್ನಯ್ಯನಾಗಿ ಹೊಡೆದಲ್ಲ, ಹೊಡೆಸಿದ್ದು ನಿಮ್ಮನ್ನ, ನಮ್ಮನ್ನು ಹೊಡೆಸಿರೋದು SIT ತಂಡದವರೇ ಹೊಡೆಸಿದ್ದು. ಹೌದು. ಅದಾದ ನಂತರ ಏನಾಯ್ತು? ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಏನಾದ್ರು? 2 ದಿನ ಆ ಥರ ಒಂದು ವಿಷಯ ಇತ್ತು ಸರ್. 2 ದಿನ ಆ ನಂತರ ನಾನು ಚೆನ್ನಾಗಿದ್ರು ಬರಲ್ಲ. ಆ ನಂತರ ನಾನು ಈ ವರದಿ ಕೊಡೋ ಮುಂಚೆ ನಾನು ಇದು ಕೊಟ್ಟಲ್ಲ, ಯಾವುದೋ ದೂರು ಕೊಟ್ಟಿದ್ದೀನಲ್ಲ ಸರ್ ಹೊಡೆದ ವಿಷಯಕ್ಕೆ. ಆ ನಂತರ ಇದೆಲ್ಲ ಚೇಂಜ್ ಆಗಿರೋದು. ಇಲ್ಲಿ ನಾನು ವಿಡಿಯೋ ಕಳಿದೆ, ಅದು ತೆಗಿಸಿ ನೋಡ್ಲಿ, ಇದಾದ್ರು ಮ್ಯಾಚ್ ಮಾಡಲಿ ಅವರು.